ಒಂದ್ ಕಡೆ ತನಿಖೆ ಅಂತೂ ಜೋರಾಗಿ ಸಾಗ್ತಾ ಇದೆ. ಆದ್ರೆ ಡ್ರಗ್ಸ್ ಲಿಂಕ್ ಬಗ್ಗೆ ಇಂದ್ರಜಿತ್ ಬಾಯ್ ಬಿಡ್ತಾ ಇದ್ದಂತೆ ಚಂದನವನ ಈಗ ಮಾದಕವನ ಆಗೋಯ್ತಾ ಅನ್ನುವಂತಾಗಿದೆ. ನನ್ಗೇನು ಗೊತ್ತಿಲ್ಲ ಅನ್ನೋ ಸಾಲಿಗೆ ಕಿಚ್ಚ ಕೂಡ ಸಿರಿದು ನನ್ಗೇನು ಗೊತ್ತಿಲ್ಲ ಅಂತಿದ್ದಾರೆ. ಆ ದಿನಗಳು ಚೇತನ್ ಮತ್ತೆ ರಾಂಗ್ ಆಗಿದ್ದಾರೆ. ದುನಿಯಾ ವಿಜಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂದ್ರೆ ನಟಿ ತಾರಾ ಸಿಎಂ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದಾರೆ. ಇದೆಲ್ಲವೂ ಇದೀಗ ಡ್ರಗ್ಸ್ ಜಾಲದ ನಿದ್ದೆಗೆಡಿಸಿದೆ. ಇವಾಗ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗ್ತದೆ. ಅಕಸ್ಮಾತ್ ತಗೊಂಡಿದ್ರೆ ಅವ್ರ ಇಂಡಸ್ಟ್ರಿಗೆ ಬರೋದು ಬೇಡ. ಯಾರ ಮೇಲೂ ನಾನು ವೈಯಕ್ತಿಕವಾಗಿ ಕಂಪ್ಲೇಂಟ್ ಅನ್ನು ಕೊಡಕ್ಕೆ ಬಂದಿಲ್ಲ. ಇಲ್ಲಿ ಕೊರೋನಾದಿಂದ ಕಂಗೆಟ್ಟಿದ್ದ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಸುನಾಮಿ ರೀತಿ ಎಂಟ್ರಿ ಕೊಟ್ಟಿದೆ. ಇಂದ್ರಜಿತ್ ರೆಬೆಲ್ ಆಗ್ತಿದ್ದಂತೆ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಡ್ರಗ್ಸ್ ತಗೋತಾರೆ ಅನ್ನೋ ಗುಸುಗುಸು ಹೆಚ್ಚಾಗ್ತಿದೆ. ಕೆಲವರು ನನಗೇನು ಗೊತ್ತಿಲ್ಲ ಅಂತಿದ್ರೆ ಇನ್ನು ಕೆಲವರು ಶಿಕ್ಷೆ ಆಗಲಿ ಅಂತಿದ್ದಾರೆ. ಸದ್ಯ ನನಗೇನು ಗೊತ್ತಿಲ್ಲ ಅನ್ನೋ ಲಿಸ್ಟ್ಗೆ ನಟ ಸುದೀಪ್ ಸೇರ್ಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ವಿಚಾರ ಗೊತ್ತಿಲ್ಲ, ಇಡೀ ಚಿತ್ರರಂಗಕ್ಕೆ ಕಳಂಕ ಬೇಡ ಸುದೀಪ್. ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ ಬಗ್ಗೆ ಮಾತನಾಡಲ್ಲ ಅಂತ ಸುದೀಪ್ ಹೇಳಿದ್ರು. ನಾಳೆ ಹುಟ್ಟುಹಬ್ಬ ಹಿನ್ನೆಲೆ ಇಂದು ಸಿದ್ಧಗಂಗಾ ಮಠಕ್ಕೆ ಇಂದ್ರಜಿತ್ ಜೊತೆ ಹೋದ ಸುದೀಪ್ ಶ್ರೀಗಳ ಆಶೀರ್ವಾದ ಪಡೆದು ಡ್ರಗ್ಸ್ ಬಗ್ಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ ಎಂದರು. ನನಗೆ ಅಂತಹ ದೊಡ್ಡ ಸ್ನೇಹಿತ ಬಳಗವೂ ಇಲ್ಲ. ಸಣ್ಣ ಪುಟ್ಟ ಕಳಂಕ ಇಡೀ ಚಿತ್ರರಂಗಕ್ಕೆ ಅನ್ವಯಿಸೋದು ಬೇಡ ಎಂದು ನಾನು ಯಾರಿಗೂ ಅಡ್ವೈಸ್ ಮಾಡೋಕೆ ಹೋಗಲ್ಲ. ಡ್ರಗ್ಸ್ ಬಗ್ಗೆ ಮಾತನಾಡಲು ಹೆದರಿಕೆ ಭಯ ಅಂತಲ್ಲ ಎಂದ್ರು ಕನ್ನಡದ ಮಾಣಿಕ್ಯ. ಐ ಡೋಂಟ್ ನೋ ಸರ್. ಸೊ ವೆನ್ ಐ ಡೋಂಟ್ ನೋ, ಇವಾಗ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗ್ಬಿಡುತ್ತೆ. ಬಿಕಾಸ್ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಸೊ ಕೆಲವು ಕಡೆ ಕೆಲವು ನಡೆದಿದೆ ಅನ್ನೋಕ್ಕೂ ಅದು ನಿಮ್ಮ ತರಲ್ಲಿರೋದಕ್ಕೂ ಎಲ್ಲರೂ ಅದೇ ಥರ, ಎಲ್ಲ ಪಾರ್ಟಿಗಳು ಅದೇ ಥರ, ಎಲ್ಲರೂ ಯಾರಾದರೂ ಊಟಕ್ಕೆ ಸೇರಿದ್ರೆ ಅದೇ ಥರ ಅನ್ನೋದು ತಪ್ಪಾಗ್ಬಿಡುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಆಫ್ ಪಾರ್ಟೀಸ್. ಇವಾಗ ನಾವು ಅಂದ್ರೆ 4 ಜನ ಸೇರಿದ್ರೆ ನಮಗೆ ಪಾರ್ಟಿ ಅದು ಮಾತಾಡ್ಕೊಂಡು ಕೂತ್ಕೊಂಡು. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಬೈ ಅ ಪಾರ್ಟಿ, ಬಟ್ ಪಾರ್ಟೀಸ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಲೇ ಬಿಡಿ ಸರ್. 4 ಜನ ಖುಷಿಯಾಗಿ ಸೇರಿದ್ರೇನೆ ಅದಕ್ಕೆ ಪಾರ್ಟಿ ಅಂತ ಹೇಳ್ತೀವಿ. ಇಬ್ರು ಖುಷಿಯಾಗಿ ಸೇರಿದ್ರೇನೆ ಅದು ಬಾರ ಪಾರ್ಟಿ ಮಾಡೋಣ ಅಂತೀವಿ ನಾವು. ನನಗೆ ಗೊತ್ತಾಗಬೇಕಿರೋದು ನನ್ನ ಅಕ್ಕಪಕ್ಕದಲ್ಲಿರೋರು ಯಾರಾದರೂ ಏನಾರು ಇರ್ತಾರ, ನನಗೆ ಗೊತ್ತಿರೋರು ಅಥವಾ ನಾನೇನಾರು ಇದ್ದೀನ, ಅದಕ್ಕೆ ಏನಾರ ಯೋಚನೆ ಮಾಡೋಣ. ವೆನ್ ವಿ ಆರ್ ನಾಟ್, ಐ ಡೋಂಟ್ ಥಿಂಕ್ ಸರ್ ವಿ ಶುಡ್ ಬಿ ವರಿಡ್ ಅಬೌಟ್ ಅವರ್ ಸಿನಿಮಾ, ಅವರ್ ಫ್ರೆಂಡ್ಸ್, ಅವರ್ ಡ್ಯೂಟೀಸ್ ಟುವರ್ಡ್ ಸೊಸೈಟಿ. ಐ ಥಿಂಕ್ ಲೆಟ್ ಸ್ಪೆಂಡ್ ಮೋರ್ ಟೈಮ್ ಆನ್ ದಟ್. ನನಗೆ ಯಾವ ವಿಚಾರ ಗೊತ್ತಿಲ್ವೋ ನಾನು ಯಾಕೆ ಮಾತಾಡಲಿ ಅಂದೆ ನಾನು. ಆ್ಯಂಡ್ ಇದರಲ್ಲಿ ಯಾವುದೋ ಮುಜುಗುರ ಇಟ್ಕೊಂಡು ಹೆದರ್ಕೊಂಡು ಅಥವಾ ಏನಾರು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೇನೋ ಅನ್ಕೊಂಡು ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇಂದ್ರಜಿತ್ ಕೆಲಸ ಸರಿ ಇದೆ ಎಂದ ಜಾಕ್ಸನ್. ಡ್ರಗ್ಸ್ ತಗೊಂಡಿದ್ರೆ ಸಿನಿಮಾಗೆ ಬರಬೇಡಿ. ಇತ್ತ ದುನಿಯಾ ವಿಜಿ ಸ್ಯಾಂಡಲ್ವುಡ್ ನಶೆಯ ನಂಟಿನ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಇದುವರೆಗೂ ಡ್ರಗ್ಸ್ ತಗೊಂಡಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಯಾರೂ ಬಂದಿರಲಿಲ್ಲ. ಒಂದ್ ವೇಳೆ ಈಗಿರೋ ಆರೋಪದಂತೆ ಯಾರಾದರೂ ಡ್ರಗ್ಸ್ ತಗೊಂಡಿದ್ರೆ ಅಂಥವರು ಸಿನಿಮಾ ರಂಗಕ್ಕೆ ಬರಬೇಡಿ ಎಂದು. ಇಂದ್ರಜಿತ್ ಮಾಡ್ತಿರೋ ಕೆಲಸ ಸರಿ ಇದೆ. ಇಂಡಸ್ಟ್ರಿ ಸ್ವಚ್ಛ ಆಗೋಕೆ ಅವರ ಹೋರಾಟ ಆಗಬೇಕು ಅಂತ ಪೊಲೀಸ್ ತನಿಖೆಗೆ ಸಾಥ್ ಕೊಟ್ರು. ಯಾರೇ ತಗೊಂಡಿರೋರಾಗ್ಲಿ ನಮ್ಮ ಇಂಡಸ್ಟ್ರಿ, ನಮ್ಮ ಬೆಳಕಿಗೆ ಯಾರು ಬಂದಿರಲಿಲ್ಲ. ಅಕಸ್ಮಾತ್ ತಗೊಂಡಿದ್ರೆ ಅವ್ರ ಇಂಡಸ್ಟ್ರಿಗೆ ಬರೋದು ಬೇಡ. ಇದು ತುಂಬ ಶ್ರದ್ಧೆ ಇರುವಂಥ ಜಾಗ. ಇದು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಬದುಕಕ್ಕೆ ಸಾಧ್ಯ, ಇಲ್ಲ ಅಂದರೆ ಕಷ್ಟ. ಅಲ್ಲ, ಅವ್ರು ತುಂಬ ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಪಾಪ ಮಾಡ್ತಾ ಇದ್ದಾರೆ ಇಂದ್ರಜಿತ್ ಸರ್. ಅದು ಖುಷಿ ಇದೆ ನಮಗೂ. ಅವ್ರ ಇಂಟೆನ್ಷನ್ನು ಯಾರು ಹಾಳಾಗಬಾರ್ದು ಅನ್ನೋದೇ ಇದೆ. ಸೊ ಆಗ ನಮ್ಮದು ಹಂಗೇನೆ, ನಾವು ಬೆಳೆದು ಬಂದಿರೋ ಸ್ಟೈಲಲ್ಲಿ ಹಂಗೆ ಇರೋದು. ನಾವೆಲ್ಲ ಶ್ರದ್ಧೆಯಿಂದನೇ ಬಂದಿದ್ದ ಮೇಲೆ ಅಂದರೆ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಸಿನಿಮಾದವ್ರು ಏನೇನು ಒಳ್ಳೇದು ಮಾಡಿದ್ರು ಯಾರೂ ಹೇಳ್ತಾ ಇಲ್ಲ. ಹೌದು, ಸಿನಿಮಾದಲ್ಲಿ ಕೆಲವರು ಒಂದಷ್ಟು ಜನ ಮಾಡಿದ್ದಾರೆ, ಅವ್ರು ಮಾಡಿರೋದು ತಪ್ಪೇ. ಇವತ್ತು ಅವ್ರಿಗೆ ಶಿಕ್ಷೆ ಆಗಬೇಕಾಗಿರೋದು ಕರೆಕ್ಟೇ. ಆದರೆ ಅದು ಸಾಬೀತಾಗೋವರೆಗೂ ನಾವು ಯಾರ ಮೇಲೂ ಹೇಳಕ್ ಬರೋದಿಲ್ಲ ಅದನ್ನು. ಇಂದ್ರಜಿತ್ಗೆ ಆ ದಿನಗಳು ಚೇತನ್ ಸಾಥ್. ಸ್ಟಾರ್ ನಟರಿಗೆ ಫೇಸ್ಬುಕ್ನಲ್ಲಿ ತಿರುಗೇಟು. ಆ ದಿನಗಳ ಚೇತನ್ ಮತ್ತೆ ರಾಂಗ್ ಆಗಿದ್ದಾರೆ. ಇಂದ್ರಜಿತ್ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ರೆ ಚೇತನ್ ದುಶ್ಚಟದ ವಸ್ತುಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ನಟರಿಗೆ ಫೇಸ್ಬುಕ್ನಲ್ಲಿ ತಿರುಗೇಟು ನೀಡಿದ್ದಾರೆ. ಡ್ರಗ್ಸ್ ಮಾತ್ರವಲ್ಲ, ಹಣಕ್ಕಾಗಿ ಮದ್ಯ, ಗುಟ್ಕಾ, ಜೂಜಿನ ಜಾಹೀರಾತು ನೀಡುವ ಸ್ಟಾರ್ಗಳ ವಿರುದ್ಧ ಬೆರಳು ತೋರಿಸದಿರುವುದು ಮೋಸವಲ್ವೇ ಎಂದು ಫೇಸ್ಬುಕ್ನಲ್ಲಿ ನಟ ಚೇತನ್ ಪ್ರಶ್ನೆ ಮಾಡಿದ್ದಾರೆ. ಇವರು ಸಾಮಾಜಿಕ ದುಷ್ಕರ್ಮಿಗಳ ರಾಯಭಾರಿಗಳಲ್ಲವೇ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡ್ರಗ್ಸ್ ತನಿಖೆ ಬಗ್ಗೆ ಸಿಎಂಗೆ ತಾರಾ ಮನವಿ. ಯಾರ ಹೆಸರನ್ನು ಹೇಳಿಲ್ಲ ಎಂದ ತಾರಾ. ಇಂದ್ರಜಿತ್ ಹೇಳಿಕೆ ಬೆನ್ನಲ್ಲೇ ನಟಿ ತಾರಾ ಅನುರಾಧ ಸಿಎಂ ಯಡಿಯೂರಪ್ಪಗೆ ಮನವಿ ಪತ್ರ ನೀಡಿದ್ದಾರೆ. ಚಿತ್ರರಂಗದಲ್ಲಿನ ಡ್ರಗ್ಸ್ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ತಾರಾ ಮನವಿ ಸಲ್ಲಿಸಿದ್ರು. ಈ ಬಗ್ಗೆ ಮಾತನಾಡಿದ ತಾರಾ ಅನುರಾಧ, ನಾನು ಇಲ್ಲಿ ಯಾರ ವಿರುದ್ಧ ದೂರು ನೀಡೋಕೆ ಬಂದಿಲ್ಲ, ಯಾರ ಹೆಸರು ಕೂಡ ಹೇಳಿಲ್ಲ, ಆದರೆ ಇದರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದರು. ಯಾವುದೇ ಒಬ್ಬ ಕಲಾವಿದ ಆಗಲಿ ತಂತ್ರಜ್ಞರಾಗಲಿ ಈ ಥರ ಡ್ರಗ್ ಸೇವಿಸಿ ಚಿತ್ರೀಕರಣಕ್ಕೆ ಬಂದಿದ್ದೇ ನಾನು ನೋಡಿಲ್ಲ. ಅಥವಾ ಅದರಿಂದ ನನಗೆ ಆ ನಿಟ್ಟಿನಲ್ಲಿ ಯಾರ ಮೇಲೂ ನಾನು ವೈಯಕ್ತಿಕವಾಗಿ ಕಂಪ್ಲೇಂಟ್ ಅನ್ನು ಕೊಡಕ್ಕೆ ಬಂದಿಲ್ಲ ಇಲ್ಲಿ.
ಇನ್ನು ಡ್ರಗ್ಸ್ ವಿಚಾರದ ಬಗ್ಗೆ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಮಾತನಾಡಿ, ನಮ್ಮಲ್ಲಿ ಯಾರು ತಗೋತಾರೋ ಅದು ಗೊತ್ತಿಲ್ಲ, ಡ್ರಗ್ಸ್ ತಗೊಳ್ಳುವಂತವರು ನಮ್ಮಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ ಎಂದು. ಆಗಿನ ಕಾಲದ ಇಂಡಸ್ಟ್ರಿ ಬೇರೆ, ಈಗಿನ ಕಾಲದ ಇಂಡಸ್ಟ್ರಿನೇ ಬೇರೆ ಎಂದು. ನಾನು ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ಆ ಥರದ್ದು ಯಾರು ಸ್ಮೋಕಿಂಗು ಇಲ್ಲ, ಏನೂ ಇಲ್ಲ. ಆದರೆ ಅದು ನನಗೆ ಗೊತ್ತಿಲ್ಲ ಸರ್, ಯಾರ್ಯಾರು ತಗೋತಾರೆ ನನಗೆ ಗೊತ್ತಿಲ್ಲ. ಅಂಥವ್ರ ಜೊತೆ ಅಂಥವ್ರು ಇದಾರೋ ಇಲ್ಲ ನನಗೆ ಗೊತ್ತಿಲ್ಲ ನಮ್ಮಲ್ಲಿ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಮನೆಯೊಂದು 3 ಬಾಗಿಲು ಆಗಿದ್ದು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ಚಟಪ್ರಿಯರು ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಮೇಲೇ ಇದಕ್ಕೆ ಅಂತ್ಯ ಸಿಗೋದು ಅನ್ನಿಸುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಂತೂ ಒಂದೊಂದೇ ಮಾಹಿತಿಗಳು ಹೊರ ಬೀಳ್ತಾ ಇದೆ ಡ್ರಗ್ಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಡ್ರಗ್ಸ್ ಕತೆ ಆಯ್ತು, ಆದ್ರೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ಹೇಳ್ತೀವಿ ಲಿಕ್ಕರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಯಾಕಂದ್ರೆ ಪಬ್ ಬಾರ್ ಎಲ್ಲ ಓಪನ್ ಆಗಿದೆ, ಆದ್ರೆ ಮನೆಗೆ ಬಂದ್ಬಿಡುತ್ತಂತೆ ಎಣ್ಣೆ. ಯಾವಾಗ ಅಂತ ಕೇಳ್ತೀರಾ? ಹೇಳ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್.